ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ತಂದೆ ಎಲ್ಲರನ್ನೂ ಕಾಪಾಡಪ್ಪ. ಓಕೆ, ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಆಮೇಲೆ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಕುದಿಬೇಕು, ಸ್ವಲ್ಪ ನೀರು ಕುದೀಲಿ. ಓಕೆ, ಕುದೀತಾ ಇದೆ. ಇವಾಗ ಚೂರು ಅಜ್ವಾನ ಹಾಕ್ಕೋಬೇಕು. ನೀರು ಕುದೀತಾ ಇರಲಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅಜ್ವಾನ ಹಾಕಿದೆ, ಉಪ್ಪು ಹಾಕಿದೆ. ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ನಂತರ ಅಚ್ಚ ಖಾರದ ಪುಡಿನೇ ಹಾಕಿ, ಅಚ್ಚ ಖಾರದ ಪುಡಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇದು ಬೆನೀತಾ ಇರಬೇಕಾದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಬೆನೀಲಿ ಅದು. ಓಕೆ, ಈ ರೀತಿನೇ ಕುದಿಬೇಕಿದು. ಹಿಂಗೆ ಕುದ್ರೇ ಚೆನ್ನಾಗಿ ಟೇಸ್ಟಿಯಾಗಿರ್ತೈತಿ. ಓಕೆ, ಇನ್ನೊಂದು ಸ್ವಲ್ಪ ಬೆನೀಲಿ. ಇನ್ನು ಸ್ವಲ್ಪ ಬೆದ್ಮೇಲೆ ಇದನ್ನೆಲ್ಲ ಇದು ಮಾಡಬೇಕು. ಅದು ತೋರಿಸ್ತೀನಿ ನಾನು, ಯಾಕಂದರೆ ನೀವು ವೀಡಿಯೋ ಸ್ಕಿಪ್ ಮಾಡಿಬಿಡ್ತೀರಿ, ವೀಡಿಯೋ ನೋಡೋಲ್ಲ. ಹಂಗೆ ಈ ರೀತಿ ಇರಬೇಕು. ಇದನ್ನು ಕೈಯಿಂದ ನಾದ್ಕೋಬೇಕು ಇವಾಗ. ಓಕೆ, ಇದು ಬೆಂದಿದೆ. ಇದನ್ನು ಕೈಯಿಂದ ನಾದ್ಕೊಂಡು ಆಮೇಲೆ ಪ್ರೊಸೆಸರ್ ಇದೆ, ಅದು ಆಮೇಲೆ ಹೇಳ್ತೀನಿ. ಇನ್ನು ಪ್ರೊಸೆಸರ್ ಜಿಗಿ ಇದೆ. ಓಕೆ, ಮುದ್ದೆ ಮಾಡ್ಕೊಂಡಿದ್ದೀನಿ. 20 ನಿಮಿಷ ನೆಂದಿದೆ. ಓಕೆನಾ, 20 ನಿಮಿಷ ನೆಂದ ನಂತರ ಮುದ್ದೆ ಮಾಡ್ಕೊಳ್ಬೇಕು. ಎಷ್ಟೆಷ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್. ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್, ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್. ನಾನು ಇದರಲ್ಲಿ 4 ಪೋರ್ಷನ್ ಮಾಡ್ಕೊತೀನಿ. ಓಕೆ, 4 ಪೋರ್ಷನ್ ಹಾಕಿ. ಓಕೆ, 2 3 ಹಾಂ. ಇದಕ್ಕೆ ಫುಡ್ ಕಲರ್ ಬೇಕಂದರೆ ಹಾಕ್ಕೋಬೋದು. ಫುಡ್ ಕಲರ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ಕೊಂಡಿಲ್ಲ ಫುಡ್ ಕಲರ್. ನೀವು ಬೇಕಂದರೆ ರೆಡ್ ಕಲರ್ ಇದ್ದರೆ ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಓಕೆ, ಒಂದಿಷ್ಟು ಮುದ್ದೆ ತೊಗೊಂಡು ಲಟ್ಟಿಸ್ಬೇಕು. 4 ಪೋರ್ಷನ್ ಮಾಡ್ಕೊಂಡಿದ್ದೀನಿ ನಾನು ನೆನೆಸಿರೋ ಹಿಟ್ಟೊಳಗೆ. ಇದು ಮುದ್ದೆ ಮಾಡಿಕೊಂಡು ಲಟ್ಟಿಸ್ಕೊತೀನಿ. ಓಕೆ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಂಡು, ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜ್, ಚಿಕ್ಕ ಸೈಜ್ ಅಂದರೆ ಚಿಕ್ಕ ಸೈಜ್ ಮಾಡ್ಕೊಬೇಕು. ನೆಕ್ಸ್ಟ್ ನೋಡಿ, ಇವಾಗ ಯಾವ ಸೈಜ್ ಆದರೂ ಲಟ್ಟಿಸ್ರಿ. ಓಕೆ, ದೊಡ್ಡ ಸೈಜ್. ಪೂರ ತಿಳು ಬರಬಾರ್ದು, ಇದು ಪೂರ ದಪ್ಪನೂ ಬರಬಾರ್ದು. ಒಂದು ಹದಕ್ಕೆ ಬಂದರೆ ಸಾಕಷ್ಟೆ. ಓಕೆ, ಇನ್ನೊಂದು ಸ್ವಲ್ಪ ಲಟ್ಟಿಸೋಣ. ಸ್ವಲ್ಪ ದಪ್ಪ ಅನ್ನಿಸ್ತದೆ, ಇನ್ನೊಂದು ಸ್ವಲ್ಪ ಲಟ್ಟಿಸಿದ್ರೆ ಇದನ್ನು ಒಂದೊಂದು ಶೇಪ್ ಒಳಗೆ ಕಟ್ ಮಾಡಬೇಕು. ಓಕೆ, ಇದಕ್ಕೆ ಜಾಸ್ತಿ ಜನ ಫುಡ್ ಕಲರ್ ಹಾಕ್ತಾರೆ, ನಾವು ಹಾಕ್ಕೋಬೋದು, ಬಟ್ ನಾನು ಹಾಕಿಲ್ಲ. ಓಕೆ, ಇದನ್ನು ಇವಾಗ ಶೇಪ್ ಯಾವ ಶೇಪ್ ಬೇಕು ಆ ಶೇಪ್ ಒಳಗೆ ಕಟ್ ಮಾಡ್ಕೊಳ್ಳಿ. ಓಕೆ, ನಾನು ಜಾಸ್ತಿ ಸ್ಕ್ವೇರ್ ಶೇಪಲ್ಲೇ ಮಾಡ್ತಿದ್ದೀನಿ, ಬೇರೆ ಶೇಪ್ ಬೇಡ ಅಂತ. ಓಕೆ, ಸ್ಕ್ವೇರ್ ಶೇಪೇ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಶೀಟ್ ಮಾಡ್ತೀನಿ. ಇದು ಒಂದು ಶೀಟ್ ಆಯಿತು. ಇನ್ನೊಂದು ಶೀಟನ್ನೇ ಫುಡ್ ಕಲರ್ ಹಾಕಿ ಮಾಡ್ತೀನಿ ತಡಿ. ಓಕೆ, ಈ ಥರ ಸ್ಕ್ವೇರ್ ಬರಬೇಕು. ಓಕೆ, ಇಲ್ಲಿದೆ ಅಲ್ಲ, ಈ ಥರ ಸ್ಕ್ವೇರ್ ಶೇಪ್ ಬರಬೇಕು. ನೋಡಿ, ಓಕೆನಾ? ಈ ಥರ ಸ್ಕ್ವೇರ್ ಶೇಪ್ ಬಂದರೆ ಸಾಕಷ್ಟೆ. ಆಯಿಲಿಟ್ಟು ಇವನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು. ಓಕೆ, ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು 4ರಿಂದ 5 ನಿಮಿಷ ನೆಂದುಬಿಟ್ರೆ ಸಾಕು, 2 ಸೈಡ್. ಓಕೆ, ವೆರಿ ಟೇಸ್ಟಿ ಆಗಿರುತ್ತೆ. ಒಂದು 10-15 ದಿವಸ ಇಟ್ಟರೂ ಏನು ಕೆಡೋದಿಲ್ಲ. ಎಲ್ಲಾದರೂ ಈ ಥರ ದೇವಸ್ಥಾನಗಳಿಗೆ ಒಂದು 3-4 ದಿವಸ ಟ್ರಿಪ್ ಹೋದ್ರೂ ಚೆನ್ನಾಗಿರುತ್ತೆ. ಓಕೆ, ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಯಾಕೆಂದರೆ ಆಯಿಲು ತುಂಬ ಹೆಲ್ದಿಯಾಗಿರೋ ಆಯಿಲ್ ಯೂಸ್ ಮಾಡಿಕೊಂಡ್ರೆ ಏನು ಚಿಂತೆ ಇರೋಲ್ಲ, ಕ್ಯಾಲೋರೀಸ್ ಬಗ್ಗೆ ಏನು ಭಯ ಇರೋಲ್ಲ. 2 ಮೈ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ಈ ಸೈಡ್ 2 ನಿಮಿಷ, ಈ ಸೈಡ್ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಷ್ಟೇ. ಟೇಸ್ಟಿ ಆಗಿರುವಂಥ
ರೈಸಿಂದ ಮಾಡಿರುವಂಥ ಚಿಪ್ಸ್. ಇದು ಒಂದು 10-15 ಡೇಸ್ ಇಟ್ಟರು ಏನಾಗಲ್ಲ, ಅಥವಾ ಪಿಕ್ನಿಕ್ ಆದರೂ ತೊಗೊಂಡು ಹೋಗ್ಬೋದು, ಟೂರ್ ಆದರೂ ತೊಗೊಂಡು ಹೋಗ್ಬೋದು. ವೆರಿ ಟೇಸ್ಟಿ ಆಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಬಳಸ್ಕೋಬೋದು. ಇದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ಬೋದು. ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಓಕೆ, ರೈಸಿಂದ ಮಾಡಿರುವಂಥ ಚಿಪ್ಸ್. ಓಕೆ, ತುಂಬ ಕ್ರಿಸ್ಪಿ ಆಗಿರುತ್ತೆ ನೋಡಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾವೆ. ಓಕೆ, ಇದರಲ್ಲಿ ಅಜ್ವಾನ ಹಾಕಿದ್ದೀನಿ, ಹಾಗೂ ಫುಡ್ ಕಲರ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಂಗೆ ಬೇಡ ಅಂತೇಳಿ ನಾನು ಫುಡ್ ಕಲರ್ ಆ್ಯಡ್ ಮಾಡ್ಕೊ